ಪ್ರಿಯ ವೀಕ್ಷಕರೇ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಇವತ್ತು ನಮ್ಮ ಆರೋಗ್ಯದ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ತುಂಬ ಜನ ನಿಮಗೆ ನಿಮ್ಮ ಪಕ್ಕದವರೇ ಮೋಸ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಇವತ್ತು ನೋಡಿ ಬರೀ ಸಿಟಿಲಿತ್ತು ಮುಂಚೆ. ಯಾಕಂದರೆ ಸಿಟಿಗಳಲ್ಲಿ ಜಾಸ್ತಿ ಕೆಲಸ ಮಾಡಲ್ಲ, ಎಲ್ಲ ಕಾಲಿಗೊಬ್ಬರು ಕೈಗೊಬ್ಬರು ಕೆಲಸಕ್ಕಿರ್ತಾರೆ. ಅದರಿಂದ ಅವ್ರಿಗೆ ಏನು ಮಾಡಬೇಕು, ಅದನ್ನು ಕುಡಿಬೇಕು ಇದನ್ನು ಕುಡಿಬೇಕು ಅಂತಂದೇಳಿ ಬೆಳಗ್ಗೆನೇ ಕುಡಿಸ್ತಾರೆ. ಊಟ ಮಾಡ್ಸೋಕ್ಕೂ ಬಿಡಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಕೆಲವೇ ಅಂಥದ್ದು ಲೈಫ್ ಅಂತೆ, ಅದು ಅಂಥದ್ದು ಶೇಕ್ ಅಂತೆ, ಈ ರೀತಿ ಮಾಡಿ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ. ಸುಮಾರು ಜನ ಸಾರ್ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಣ್ಣ, ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಣ್ಣ, ದಯವಿಟ್ಟು ಪ್ಲೀಸು. ಎಷ್ಟೋ ಜನ ಆರೋಗ್ಯ ಎಕ್ಕುಟ್ಟು ಹಾಳಾಗೋಗ್ಬಿಟ್ಟಿದೆ. ಕ್ಯಾನ್ಸರ್ ಬಂದಿದೆ, ಕಿಡ್ನಿ ಫೇಲ್ ಆಗಿದೆ. ಆಮೇಲೆ ಇನ್ನೊಂದು ನೋಡಿ, ನಾನು ಕೆಲಸ ಮಾಡೋದು ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ತುಂಬ ಜನ ಫಾಲೋವರ್ ಇದ್ದಾರೆ ಯೂಟ್ಯೂಬಲ್ಲೂ ಮತ್ತು ಫೇಸ್ಬುಕ್ಕಲ್ಲೂ. ಕರೀತಾರೆ, ಯಾರು ಜಾಸ್ತಿ ಫಾಲೋವರ್ ಇರ್ತಾರೋ ಅವ್ರನ್ನ ಕರೀತಾರೆ ಕೆಲವರು. ಸರ್ ಬನ್ನಿ, ಎಷ್ಟು ದಿನ ಅಂತ ಕೆಲಸ ಮಾಡ್ತೀರ ನೀವು, ದುಡ್ಡು ಮಾಡಿ ಅಂತಂದೇಳಿ. ಆದರೆ ಅಂಥ ದುಡ್ಡು ಅವಶ್ಯಕತೆ ಇಲ್ಲ, ಅದು ಭಾಳ ದಿನ ಇರೋಲ್ಲ, ಅದು ವಾಪಸ್ ನಮಗೆ ರಿಟರ್ನ್ ಹೊಡೆಯುತ್ತೆ. ದಯವಿಟ್ಟು ಇವ್ರು ಏನಿವತ್ತು ನೀವು ಅದನ್ನು ತಿಂಡಿ ತಿನ್ನೋದು ಬಿಟ್ಟುಬಿಟ್ಟು ಒಂದು ಗ್ಲಾಸು ಆ ಲೈಫ್ ಕುಡಿ, ಈ ಲೈಫ್ ಕುಡಿ, ಇದು ಎಲ್ಲಿ ತಯಾರಾಗುತ್ತೆ, ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆಯೋ, ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದೆಯೋ. ಆಮೇಲೆ ಈ ಕೆಲಸ ಮಾಡ್ತಾ ಇರೋದು ಜಾಸ್ತಿ ಯಾರಪ್ಪ ಅಂದರೆ ಸರ್ಕಾರಿ ಕೆಲಸದವರು. ಕೆಲವರು ರಿಟೈರ್ಡ್ ಆಗಿರೋರು, ಕೆಲವರು ಕೆಲಸದಲ್ಲಿ ಇದ್ದುಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು LIC ಏಜೆಂಟ್ರುಗಳು, ಕೆಲವರು ಸರ್ಕಾರಿ ನೌಕರರು, ಕೆಲವರು ಸರ್ಕಾರಿ ನೌಕರಿ ನಿವೃತ್ತಿ ಆದಮೇಲೆ ಇಂಥ ಮಣ್ತಿನೇ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವ್ರಿಗೆ ಬರೀ ದುಡ್ಡು ಮಾಡೋದಷ್ಟೇ, ಜನಗಳು ಆರೋಗ್ಯ ಮುಖ್ಯ ಅಲ್ಲ. ಇನ್ನೊಂದು ಸುಳ್ಳು ಹೇಳ್ತಾರೆ, ಕೊರೋನಾ ಏನು ವ್ಯಾಕ್ಸಿನ್ ಕೊಟ್ಟರಲ್ಲ ನಮಗೆ 2 ಸತಿ, ಆ ವ್ಯಾಕ್ಸಿನ್ ಭಯಂಕರ ಡೇಂಜರ್ ನಮಗೆ. ನೋಡಿ, ಒಂದು ಇಂಜೆಕ್ಷನ್ ಮಾಡ್ತಾರಲ್ವ, ಅದು ಅಮ್ಮಮ್ಮ ಅಂದರೆ ಒಂದು 24 ಗಂಟೆ ಇಲ್ಲ 2 ದಿನ 48 ಗಂಟೆ ಇಷ್ಟೇ ಇರೋದು ನಮ್ಮ ಬಾಡಿ ಒಳಗಡೆ. ಆಮೇಲೆಲ್ಲ ಹೊಂಟೋಗುತ್ತೆ. ಏನು ನಾವು 2 ದಿನ ಬಾತ್ರೂಮ್ಗೆ ಹೋದೇ ಅಲ್ವಾ, ಏನು ರಿಸರ್ಚ್ ಮಾಡೋದಿಲ್ಲ, ಹಂಗೆ ಇರ್ತೀವ, ಅದರಲ್ಲಿ ಹೋಗುತ್ತೆ. ಗೊತ್ತಾಯ್ತಾ? ಇವ್ರು ನಿಜವಾಗ್ಲೂ ಜನರ ಮೇಲೆ ಕಾಳಜಿ ಇದ್ದರೆ, ಜನರ ಆರೋಗ್ಯ ಇವ್ರಿಗೆ ಇಂಪಾರ್ಟೆಂಟ್ ಆಗಿದ್ದರೆ, ಜನರೆಲ್ಲ ಚೆನ್ನಾಗಿರ್ಬೇಕಪ್ಪ ನಂಗಿದ್ರೆ, ಇವರು ಎಷ್ಟೊಂದು ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ ಆ ಸರ್ಕಾರಿ ಆಸ್ಪತ್ರೆಗಳು ಒಂದೇ ಅಲ್ಲ, ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗಳಿದ್ದಾವೆ. ಲಕ್ಷ ಲಕ್ಷ ಪೀಕ್ತಾ ಇದ್ದಾರೆ, ಹಾಗೆ ಇರಿತಾ ಇದ್ದಾರೆ. ಇಲ್ಲೆಲ್ಲ ಆಸ್ಪತ್ರೆಗಳಿಗೆ ಹೋಗಿ ಈ ಔಷಧಿ ಕೊಡಿ, ಇದು ₹1,00,000 ಅಲ್ಲ, ಬರೀ ಒಂದು 10,000-5,000 ಅಂತ ಹೇಳ್ಬಿಟ್ಟು ಆಸ್ಪತ್ರೆಗಳೆಲ್ಲ ಕೊಟ್ಟು ಬನ್ನಿ, ಹೋಗಿ ಆರೋಗ್ಯ ಚೆನ್ನಾಗಾಗುತ್ತಂತ ನೋಡೋಣ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಬಿಡಿ, ಪ್ರೈವೇಟ್ ಆಸ್ಪತ್ರೆಗೆ ದೊಡ್ಡ ದೊಡ್ಡ ಶ್ರೀಮಂತರು ಹೋಗ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ, ಈ KC ಜನರಲ್ ಆಸ್ಪತ್ರೆ, ಇನ್ನು ಎಲ್ಲ ಜಿಲ್ಲೆಗಳಲ್ಲೂ ಆಸ್ಪತ್ರೆಗಳಿದ್ದಾವೆ. ಅಲ್ಲಿ ಹೋಗಿ ಕೊಟ್ಬಿಡಿ, ನೀವು ಇದನ್ನು ತಗೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಇದನ್ನು ಕುಡೀರಿ, ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಇದನ್ನು ಬೆಳಗ್ಗೆ ನೀವು ತಿಂಡಿ ತಿನ್ನಬೇಡಿ, ಇದನ್ನೇ ಕುಡೀರಿ. ಇವತ್ತು ಕೆಲವರು ನೋಡಿ, ನೀವು ಏನಾರ ಕುಡೀರಿ, ಡಾಕ್ಟ್ರುಗಳನ್ನು ಕೇಳಿ, ಅವ್ರೇನು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡಾಕ್ಟ್ರುಗಳು ಓದಿರ್ತಾರೆ. ಅವ್ರನ್ನ ಕೇಳ್ಕೊಳ್ಳಿ ಸ್ವಲ್ಪ, ಸರ್ ಇದನ್ನು ಕುಡಿಬೋದಾ, ಇದನ್ನು ತಗೋಬೋದಾ. ಜನರಿಗೆ ದುಡ್ಡು ಮುಖ್ಯ ಆಗಿದೆ. ಇವತ್ತು ದುಡ್ಡು ಬೇಕು, ಜೀವನ ಮಾಡಬೇಕು. ಆದರೆ ಅದೇ ದುಡ್ಡೇ ಒಂದು ದಂಧೆ ಮಾಡ್ಕೊತ ಹೋದರೆ ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ಜನರು ಅರ್ಥ ಮಾಡ್ಕೊಳ್ಳಿ, ಇದು ಯಾವುದೋ ಲೈಫು, ಇದು ಯಾವುದೋ ಶೇಕು, ಇವೆಲ್ಲ ಕುಡಿದ್ಬಿಟ್ರೆ ನೀವು ಶೇಕ್ ಆಗ್ಬಿಡ್ತೀರ. ಇವತ್ತು ನಾವು ಊಟ ತಿಂತೀವಲ್ಲ, ಅವೇ ಸರಿ ಇಲ್ಲ. ಒಂದು ಹಣ್ಣುಗಳಿಗೆ ಇವತ್ತು ಇಂಜೆಕ್ಷನ್ ಮಾಡಿ ಹಣ್ಣುಗಳು ಕೊಡ್ತಾಯಿದ್ದಾರೆ. ಇವತ್ತು ಎಣ್ಣೆಗಳು ಸರಿ ಇಲ್ಲ, ಎಣ್ಣೆ ಮಿಕ್ಸಿಂಗ್ ಎಣ್ಣೆ ಬರ್ತಾ ಇದೆ. ಊಟ, ಅಕ್ಕಿ ಎಲ್ಲ ನಾವು ವಿಷ ತಿಂತಾ ಇದ್ದೀವಿ. ಅದ್ರ ಜೊತೆಗೆ ಇದೂ ವಿಷ ಕುಡಿದ್ರೆ ಬೇಗ ಗೊಟ್ಟಕೊಂಡ್ಬಿಡ್ತೀವಿ. ಇವತ್ತು ಯಾಕೆ ಇವತ್ತು ನೋಡಿ, ಜನಗಳು ಇದನ್ನು ಕುಡ್ದೆ ಏನು ಇಂಜೆಕ್ಷನ್ ಕೊಟ್ಟರೆ ಸಾಯ್ತಾ ಇಲ್ಲ. ಎಷ್ಟೋ ಜನ ಇವತ್ತು ಮಕ್ಕಳು ಸ್ಟ್ರಿಂಗ್ ಅದು ಯಾವುದೋ ಜ್ಯೂಸ್ ಬಂದಿದೆ, ಅದನ್ನು ಕುಡಿದು ಕಿಡ್ನಿ ಫೇಲ್ ಮಾಡ್ಕೊಂಡವೆ. ಚಿಕ್ಕ ಮಕ್ಕಳು, 10-12 ವರ್ಷದ ಮಕ್ಕಳು, ಅದು ಬಾಯಿಗೆ ರುಚಿ ಆಗುತ್ತಂತೆ ಕುಡ್ದು ಆ ಸ್ಟ್ರಿಂಗನ್ನು ಜ್ಯೂಸು ಮಕ್ಕಳು ಕಿಡ್ನಿ ಹೋಗ್ತಾ ಇದ್ದಾವೆ ಇವಾಗಲೇ. ಇದ್ರ ಬಗ್ಗೆ ಎಲ್ಲ ಪ್ರಚಾರ ಮಾಡಿ. ಇವತ್ತು ಜಿಮ್ಗಳು ಏನು ಕಿಸಿತಾರೆ, ಬಾಡಿಗಳು ಹಿಂಗೆಲ್ಲ ಮಾಡ್ಕೊತಾರೆ. ಅವರು ಬೇಗ ಹೋಯ್ತಾ ಇದ್ದಾರೆ, ಅವ್ರು ಯಾಕೆ ಬದುಕ್ತಾ ಇಲ್ಲ? ಮತ್ತೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ, ನಮ್ಮ ತಾತ ಎಲ್ಲ, ನಮ್ಮ ಅಜ್ಜಿ ಅವರೆಲ್ಲರೂ ಏನು ಶೇಕ್ ಕುಡಿತಾ ಇದ್ರ, ಲೈಫ್ ಕುಡಿತಾ ಇದ್ರ, ಆರಾಮಾಗಿ 100 ವರ್ಷ ಬದುಕರು. ಈಗ ನಾವು ಮಾಡೋ ಊಟ, ತಿನ್ನೋ ಅನ್ನ ಸರಿ ಇಲ್ಲ. ದಿನ ಒಂದೊಂದು ತಿಂತೀವಿ, ದಿನ ಒಂದೊಂದು ಪಿಜ್ಜಾ, ಆಟ, ಪುಟ್ಕೋಶಿ, ಅದು ಇದು ಆಳಮೂಳೆ ಎಲ್ಲ ತಿಂದು ಬೇಗ ನೆಗಡಿ ಬಿದ್ದು ಹೋಯ್ತಾ ಇದ್ದೀವಿ. ಅದ್ರ ಜೊತೆಗೆ ಇದು ಬೇರೆ ದುಡ್ಡು. ಯಾರು ಇವತ್ತು ಹಳ್ಳಿ ಕಡೆ ಎಲ್ಲ ಬರ್ತಾ ಇದ್ದಾರೆ, ದುಡ್ಡು ಮಾಡೋಕ್ಕಷ್ಟೇ. ಇದು ದುಡ್ಡು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ.
ಸರ್ಕಾರಿ ನಿವೃತ್ತಿ ಹೊಂದಿರತಕ್ಕಂಥ ನೌಕರರು, LIC ಏಜೆಂಟ್ಗಳು, ಕೆಲವರು ಈ ಥರ ದಂಧೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವ್ರ ಮಾತಿಂದ ದೂರ ಇರಿ. ಎಷ್ಟೋ ಜನ ನಮಗೂ ಕೂಡ ದುಡ್ಡಿನ ಆಸೆ ತೋರಿಸಿದ್ದಾರೆ. ಆರೋಗ್ಯಕ್ಕಿಂತ ದುಡ್ಡು ಮುಖ್ಯ ಸಾರ್, ನಾವು ದುಡ್ಡು ಮಾಡಬೇಕು ಸಾರ್, ಈ ರೀತಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಂಥವಿಂದ ದೂರ ಇದ್ದರೆ ಒಳ್ಳೆಯದು. ಯಾಕಂದರೆ ನಿಮ್ಮ ಆರೋಗ್ಯ ಮುಖ್ಯ. ಮನೆಯಲ್ಲೇ ಬೇಕಾದಷ್ಟು ಔಷಧಿಗಳಿದ್ದಾವೆ. ಆ ಔಷಧಿ ಮನೆಯಲ್ಲಿ ಆರೋಗ್ಯಕರವಾಗಿದ್ದಾವೆ. ಅದನ್ನು ಯಾರು ತಿಂತಾ ಇಲ್ಲ ಇವತ್ತು. ಅವನು ಯಾರೋ ಸಿದ್ಧಲಿಂಗ ಹೇಳ್ದ, ಇವನು ಯಾರೋ ಬೋರ್ಲಿಂಗ ಹೇಳ್ದ, ಇವನು ಯಾರೋ ಏನೇನೋ ಹೇಳ್ದ, ಅವ್ರು ಯಾರೋ ಮನೆಗೆ ಬಂದರು, ಗಂಟೆಗಟ್ಟಲೆ ಬಿಗಿದ್ರು. ಇವೆಲ್ಲ ಬರೀ ಸುಳ್ಳು. ಈಗಲೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಈ ವಿಡಿಯೋ ಡಿಲೀಟ್ ಆಗ್ಬೋದು, ಇಲ್ಲ ಏನು ಬೇಕಾದ್ರೂ ಮಾಡ್ಬೋದು, ಆ ಮಟ್ಟಕ್ಕೆ ಇದ್ದಾರೆ. ದಯವಿಟ್ಟು ಜನಗಳೇ ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಶಾಂಪಲ್ ಹೇಳ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಭಾಳ ಅದ್ಭುತವಾಗಿದೆ. ಇದು ನಿಮಗೆ ಇಷ್ಟ ಆದರೆ, ನಿಮಗೇನಾರ ಇದು ಒಳ್ಳೆ ವಿಚಾರ ಅಂದ್ಕೊಂಡ್ರೆ 4 ಜನಕ್ಕೆ ಶೇರ್ ಮಾಡಿ. ದಯವಿಟ್ಟು ಇವು ಯಾವುದು ತಗೊಳಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತಂದೇಳಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದಿನ ಎಪಿಸೋಡಲ್ಲಿ ಭಾಳ ಅದ್ಭುತವಾದ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ನಮಸ್ಕಾರ. ಅಲ್ಲಿವರೆಗೂ ಕಾಯ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.